ನಮಸ್ಕಾರ ವೀಕ್ಷಕರೇ. ಪ್ರತಿಷ್ಠಿತ ನೊಬೆಲ್ ಪ್ರಶಸ್ತಿ ಘೋಷಣೆ ಆಗಿದೆ. ಆ ಪ್ರಶಸ್ತಿಗಾಗಿ ಹುಚ್ಚನಂತಾಗಿದ್ದ ಟ್ರಂಪ್ಗೆ ನೊಬೆಲ್ ಕೈತಪ್ಪಿರೋದು, ಟ್ರಂಪ್ ಅನ್ನ ಹತಾಶೆಗೆ ದೂಡಿರೋ ಬಗ್ಗೆಯೂ ಕೂಡ ಸುದ್ದಿಗಳನ್ನ ನೋಡಿದ್ದೀರಾ. ಈ ಗ್ಯಾಪ್ನಲ್ಲಿ ರಾಹುಲ್ ಗಾಂಧಿಗೂ ನೊಬೆಲ್ ಪ್ರಶಸ್ತಿ ಕೊಡಬೇಕು ಅನ್ನೋ ಕೂಗು ಬಂದಿರೋದು ಕೂಡ ಚರ್ಚೆಗೆ ಒಳಗಾಗ್ತಾ ಇದೆ. ಅಂದಹಾಗೆ ಇಂಥ ಇಂಟ್ರೆಸ್ಟಿಂಗ್ ಅಭಿಪ್ರಾಯ ಬಂದಿರೋದು ಕಾಂಗ್ರೆಸ್ ನಾಯಕರೊಬ್ಬರ ಕಡೆಯಿಂದಲೇ. ಯಾವ ಕಾರಣಕ್ಕೆ ರಾಹುಲ್ಗೆ ನೊಬೆಲ್ ಕೊಡಬೇಕು ಅನ್ನೋದನ್ನ ಕೂಡ ಅವರೇ ಹೇಳಿದ್ದಾರೆ. ಅವರು ಹೇಳಿರೋದಕ್ಕೂ ವಾಸ್ತವಕ್ಕೂ ಸಾಕಷ್ಟು ವ್ಯತ್ಯಾಸ ಕಾಣಿಸ್ತಾ ಇದ್ದು, ಇದೆಲ್ಲ ಸಾಧ್ಯನಾ ಅನ್ನೋ ಪ್ರಶ್ನೆಯೂ ಹುಟ್ಟುತ್ತೆ. ಆದ್ರೆ ಇದೆಲ್ಲದರ ಮಧ್ಯೆಯೂ ರಾಹುಲ್ ಗಾಂಧಿಗೆ ನೊಬೆಲ್ ಪ್ರಶಸ್ತಿ ಸಿಗೋ ಸಾಧ್ಯತೆಯೂ ಇದೆ ಅನ್ನೋದಕ್ಕೂ ಕೂಡ ಕಾರಣಗಳು ಸಿಗ್ತಾ ಹೋಗುತ್ತೆ. ಇನ್ನೊಂದೆಡೆ ತಾಲಿಬಾನ್ ವಿಚಾರದಲ್ಲಿ ರಾಹುಲ್ ಕೇಂದ್ರ ಸರ್ಕಾರಕ್ಕೆ ಮಾಡಿರೋ ಪ್ರಶ್ನೆಗಳು ಅವರಿಗೆ ಬ್ಯಾಕ್ ಫೈರ್ ಆಗ್ತಾ ಇದೆ. ರಾಹುಲ್ ರ ಒಂದು ಪ್ರಶ್ನೆಗೆ ನೂರಾರು ಮರು ಪ್ರಶ್ನೆಗಳು ಮುನ್ನೆಲೆಗೆ ಬರ್ತಾ ಇವೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಭಾರತದ ವಿಪಕ್ಷ ನಾಯಕ ಭಾರತದಲ್ಲೇ ಇರ್ಲಿ ಅಥವಾ ಎಲ್ಲೇ ಇರ್ಲಿ, ರಾಹುಲ್ 100ಕ್ಕೆ 100 ಸುದ್ದಿಯಲ್ಲಿರ್ತಾರೆ ಅನ್ನೋದು ಮಾತ್ರ ಖಚಿತ. ಸತತ ಹಲವು ಎಲೆಕ್ಷನ್ಗಳು ಹಾಗೂ ಕೇಂದ್ರದ ವಿರುದ್ಧದ ಅಜೆಂಡಾಗಳಲ್ಲಿ ಫೇಲ್ಯೂರ್ ಆಗಿರೋ ರಾಹುಲ್ಗೆ ಈಗ ಬಿಹಾರ ಎಲೆಕ್ಷನ್ ಅಗ್ನಿ ಪರೀಕ್ಷೆ ಅನ್ನೋ ಹಾಗಾಗಿದೆ. ಬಿಹಾರದಲ್ಲಿ ಕಾಂಗ್ರೆಸ್ ಫುಲ್ ವೀಕ್ ಇದ್ದು ಗೆದ್ರೂ ಅದರ ಕ್ರೆಡಿಟ್ ಹೋಗೋದು ಆರ್ಜೆಡಿಗೆ ಅನ್ನೋದು ವಾಸ್ತವ. ಆದ್ರೆ ಅದೆಲ್ಲದರಿಂದ ಆಚೆಗೆ ಈಗ ರಾಹುಲ್ ಪ್ರತಿಷ್ಠಿತ ಪ್ರಶಸ್ತಿಯೊಂದರ ಜೊತೆಗೆ ಸುದ್ದಿ ಆಗ್ತಾ ಇದ್ದಾರೆ. ಯಾವ ಪ್ರಶಸ್ತಿಗೋಸ್ಕರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಜೊತೆಗೆ ಸ್ನೇಹ ಸಂಬಂಧವನ್ನ ಹಾಳು ಮಾಡಿಕೊಂಡು ಏನೇನೋ ಹೇಳಿಕೆಗಳನ್ನ ಕೊಟ್ಟು ನಾನೇ ಶಾಂತಿ ದೂತ ಅನ್ನೋ ಹಾಸ್ಯ ಚಟಾಕಿ ಹಾರಿಸಿ ಪ್ರಪಂಚದ ಮುಂದೆ ಜೋಕರ್ ಆದ್ರೂ ಆ ನೊಬೆಲ್ ಪ್ರಶಸ್ತಿ ರಾಹುಲ್ಗೂ ಕೊಡಬೇಕು ಅನ್ನೋ ಕೂಗು ಬಂದಿದೆ. ಅಂದಹಾಗೆ ಇದನ್ನ ಅವರ ಪಕ್ಷದವರೇ ಹೇಳಿದ್ದಾರೆ ಅನ್ನೋದು ಅಚ್ಚರಿ ತರಿಸುವ ವಿಷಯವಂತೂ ಅಲ್ಲ. ಅಂದಹಾಗೆ ಈ ಸ್ಫೋಟಕ ಅಭಿಪ್ರಾಯವನ್ನ ಹೊರಹಾಕಿರೋದು ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ 5 ಬಾರಿ ಎಂಪಿ ಆಗಿರೋ ಸುರೇಂದ್ರ ರಜಪೂತ್. ಈ ಬಾರಿ ವೆನೆಜುವೆಲಾದ ವಿಪಕ್ಷ ನಾಯಕಿ ಮರಿಯಾ ಕೊರಿನೋ ಮಚಾಡೋ ಅವರಿಗೆ ನೊಬೆಲ್ ಪ್ರಶಸ್ತಿ ಬಂದಿದೆ. ಅವರ ದೇಶದಲ್ಲಿ ಸಂವಿಧಾನವನ್ನ ಉಳಿಸೋ ಹೋರಾಟ ಮಾಡಿದ್ದಕ್ಕೆ ಇದನ್ನ ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಸರ್ವಾಧಿಕಾರದ ವಿರುದ್ಧ ಸಂವಿಧಾನ ರಕ್ಷಣೆಗಾಗಿ ಹೋರಾಟ ಮಾಡ್ತಾ ಇರೋದು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅಂತ ತಮ್ಮ ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ. ಅಂದ್ರೆ ಅವರ ಪ್ರಕಾರ ಮುಂದಿನ ಬಾರಿ ಈ ಪ್ರಶಸ್ತಿಗೆ ರಾಹುಲ್ ಗಾಂಧಿ ಕೂಡ ಅರ್ಹರು ಅನ್ನೋದು. ಗಾಂಧಿ ಕುಟುಂಬದ ಮುಷ್ಟಿಯಲ್ಲಿರೋ ಕಾಂಗ್ರೆಸ್ನಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳ ಕನಸು ಕಾಣಬೇಕು ಅಂದ್ರೆ ಇವರ ಪರವಾಗಿ ದೊಡ್ಡದಾಗಿ ಏನಾದ್ರೂ ಸಂತಸ ತರಿಸೋ ವಿಚಾರಗಳನ್ನ ಹೇಳ್ತಾ ಇರಬೇಕು ಅಂತ ತಿಳಿದವರು ಹೇಳ್ತಾರೆ. ಆದ್ರೆ ಈ ಲೆವೆಲ್ಗೆ ಹೇಳಿಕೆ ಕೊಡೋದಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಸರಿ, ಅವರೇನೋ ಅವರ ಖುಷಿಗೆ ಹೇಳಿದ್ರು ಅಂತ ಸುಮ್ನೆ ಬಿಡದೆ ಯಾವ ಆಯಾಮದಲ್ಲಿ ರಾಹುಲ್ಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗಬಹುದು ಅಂತ ನೋಡ್ತಾ ಹೋದ್ರೆ ರಾಹುಲ್ ರ ಅವಾಂತರಗಳೇ ಮುನ್ನೆಲೆಗೆ ಬರ್ತಾ ಹೋಗುತ್ತೆ. ತಾಜಾ ಉದಾಹರಣೆಯಿಂದ ಶುರು ಮಾಡೋದಾದ್ರೆ, ನೇಪಾಳದಲ್ಲಿ ಜೆನ್ಜಿ ಹೋರಾಟದ ಬೆನ್ನಲ್ಲೇ ಭಾರತದಲ್ಲೂ ಹೀಗೆ ಆಗ್ಬೇಕು, ಜೆನ್ಜಿಗಳೆಲ್ಲ ಬೀದಿಗಿಳಿದು ಹೋರಾಡಬೇಕು ಅಂದ್ರು. ಇಂಥ ಹೇಳಿಕೆಗೂ ಶಾಂತಿ ಪ್ರಶಸ್ತಿಗೂ ತಾಳೆ ಆಗುತ್ತಾ ಅನ್ನೋದು ಜನರ ಪ್ರಶ್ನೆ. ಹೋರಾಟ ಅಂದ್ರೆ ಕೇವಲ ಬೀದಿಗಿಳಿದು ರಂಪ ಮಾಡಿ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ಹಾಳು ಮಾಡಿ ಜನರಿಗೆ ತೊಂದರೆ ಕೊಟ್ಟು ದೇಶದ ವ್ಯವಸ್ಥೆಯನ್ನೇ ಹಾಳುಗೆಡವಿ ದೊಂಬಿ ಎಬ್ಬಿಸೋದು ಮಾತ್ರವಲ್ಲ. ಎಷ್ಟೋ ಪರಿಣಾಮಕಾರಿ ಹೋರಾಟಗಳು ಶಾಂತಿಯಿಂದ ನಡೆದಿವೆ. ಗೊತ್ತು ಗುರಿ ಇಲ್ಲದೆ ಕೇವಲ ಅಧಿಕಾರವನ್ನ ಹಿಡಿಯಬೇಕು, ಅಧಿಕಾರದಲ್ಲಿ ಇದ್ದವರನ್ನ ಕೆಳಗಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಮಾಡಿದ್ರೆ ಅದು ಹೇಗೆ ಸಂವಿಧಾನ ರಕ್ಷಣೆಯ ಹೋರಾಟ ಆಗುತ್ತೆ, ಅದಕ್ಕೆ ಹೇಗೆ ಪ್ರಶಸ್ತಿ ಕೊಡೋದಕ್ಕಾಗುತ್ತೆ ಅನ್ನೋದು ಜನರ ಪ್ರಶ್ನೆ. ಎರಡನೇ ಉದಾಹರಣೆ ವೋಟ್ ಚೋರಿ ಆರೋಪ. ಪ್ರಧಾನಿ ನರೇಂದ್ರ ಮೋದಿ ವೋಟ್ ಚೋರಿ ಮಾಡಿಯೇ ಗೆದ್ದಿರೋದು ಅಂತ ಆರೋಪಿಸಿದ್ರು. ನನ್ನ ಬಳಿ ಆಟೋಮ್ ಬಾಂಬ್ ಇದೆ, ಹೈಡ್ರೋಜನ್ ಬಾಂಬ್ ಇದೆ ಅಂತ ಹೇಳಿದ್ರು. ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೇ ವೋಟ್ ಚೋರಿ ಮಾಡಿ ಅಂತ ಸರ್ಕಾರ ರಚನೆಯಾಗಿ 1 ವರ್ಷಗಳ ಬಳಿಕ ಆರೋಪಿಸಿದ್ರು. ಸರಿ, ಆರೋಪ ಮಾಡೋದಕ್ಕೆ ಎಲ್ಲರಿಗೂ ಹಕ್ಕಿದೆ, ಅದನ್ನ ಸಾಬೀತು ಮಾಡ್ಲಿ, ಆಮೇಲೆ ಜನರೇ ಒಂದು ನಿರ್ಧಾರಕ್ಕೆ ಬರ್ತಾರೆ ಅಂತ ಎಲ್ಲರೂ ಅಂದುಕೊಂಡ್ರು. ಆದ್ರೆ ವೋಟ್ ಚೋರಿ ಆರೋಪದ ಒಂದೊಂದು ಅಕ್ಷರ ಕೂಡ ಅಪ್ಪಟ ಸುಳ್ಳು ಅನ್ನೋದು ಸಾಬೀತಾಯ್ತು. ಇದರಿಂದ ಎಲೆಕ್ಷನ್ ಕಮಿಷನ್ ಮೇಲೆ ಜನರಿಗೆ ಗೊಂದಲ ಮೂಡೋ ಹಾಗಾಯ್ತು. ಕೋರ್ಟ್ಗಳು ಕೂಡ ತರಾಟೆಗೆ ತೆಗೆದುಕೊಂಡ್ವು, ಸುಳ್ಳು ಆರೋಪಕ್ಕೆ ಚಾಟಿ ಬೀಸಿದ್ವು. ಕೊನೆಗೂ ಇದು ಪ್ರೊಪಾಗಾಂಡ ಅನ್ನೋದು ಗೊತ್ತಾಯ್ತು. ರಾಹುಲ್ ಹೇಳೋ ತರ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಅಥವಾ ಸರ್ವಾಧಿಕಾರ ಇದ್ದಿದ್ರೆ ಪ್ರಧಾನಿ ಬಗ್ಗೆ ನೇರ ಆರೋಪ ಮಾಡ್ತಾ ಇದ್ದ ಹಾಗೆ ಅವರನ್ನ ಅರೆಸ್ಟ್ ಮಾಡ್ಬೋದಿತ್ತು. ಆದ್ರೆ ಹಾಗೆ ಮಾಡ್ಲಿಲ್ಲ. ಅಂತಿಮವಾಗಿ ಎಕ್ಸ್ಪೋಸ್ ಆಗಿದ್ದು ಅವರೇ. ಹೀಗಿರುವಾಗ ಅವರಿಗೆ ನೊಬೆಲ್ ಕೊಡೋದು ಹೇಗೆ ಅನ್ನೋ ಪ್ರಶ್ನೆ ಹುಟ್ಟಿದೆ. ಏನೋ ಸಂವಿಧಾನ ರಕ್ಷಕರು ಅನ್ನೋ ಆಯಾಮದಲ್ಲಿ ನೋಡ್ತಾ ಹೋದ್ರೆ ರಾಹುಲ್ ಸದಾ ಕೈಯಲ್ಲಿ ಸಂವಿಧಾನದ ಪುಸ್ತಕವನ್ನ ಹಿಡಿದು ಓಡಾಡ್ತಾರೆ ಅನ್ನೋದು ನಿಜವೇ. ಆದ್ರೆ ಅದೇ ಹೊತ್ತಲ್ಲಿ ಹಿಂದೂ ಸಮುದಾಯವನ್ನ ಒಡೆಯುವ ಹೇಳಿಕೆ ಕೊಡ್ತಾರೆ. SC ST ಹಾಗೂ OBCಯನ್ನ ಪ್ರತ್ಯೇಕ ಮಾಡಿ ಹೊಸ ಹೊಸ ಅಜೆಂಡಾಗಳನ್ನ ಸೃಷ್ಟಿ ಮಾಡ್ತಾರೆ. ಪ್ರೈವೇಟ್ ವಲಯದಲ್ಲೂ ಮೀಸಲಾತಿಯಂತಹ ಬಾಲಿಶ ಹೇಳಿಕೆಗಳನ್ನ ಕೊಡ್ತಾರೆ. ಒಬ್ಬ ಜವಾಬ್ದಾರಿಯುತ ನಾಯಕ ಒಂದು ಹೇಳಿಕೆ ಕೊಟ್ರೆ ಅದು ಇಡೀ ಜಗತ್ತಲ್ಲಿ ಪಾಸಿಟಿವ್ ಆಗಿ ಚರ್ಚೆ ಆಗೋ ಮಟ್ಟಕ್ಕೆ ಪ್ರಭಾವವನ್ನ ಬೀರ್ಬೇಕು. ಆದ್ರೆ ರಾಹುಲ್ ಕಡೆಯಿಂದ ಬರೋದೆಲ್ಲ ಕಟಾಕಟ್, ಅವರಿಂದ ಕಿತ್ತು ಇವರಿಗೆ ಕೊಡ್ತೀವಿ, ಕೆಲವರಿಗೆ ಮಾತ್ರ ವಿಶೇಷ ಸೌಕರ್ಯ ಕೊಡ್ತೀವಿ ಅನ್ನೋದು. ಕೆಲವರಿಗೆ ಮಾತ್ರ ಅನ್ನೋವಾಗ್ಲೇ ಅಲ್ಲಿ ಸಮಾನತೆಗೆ ಜಾಗವಿಲ್ಲ ಅನ್ನೋದು ಕ್ಲಿಯರ್ ಆಗುತ್ತೆ.
ಹೀಗಿರುವಾಗ ನೊಬೆಲ್ ಪ್ರಶಸ್ತಿ ಕೊಡೋದು ಹೇಗೆ ಅನ್ನೋದು ಜನರ ಪ್ರಶ್ನೆ. ಇನ್ನು ಇದೆಲ್ಲದಕ್ಕಿಂತ ಹೆಚ್ಚಾಗಿ ರಾಹುಲ್ ಕಡೆಯಿಂದ ಆದ ದೊಡ್ಡ ತಪ್ಪು ಅಂದ್ರೆ ಅದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದು. ಸಂಸತ್ ಭವನದ ಎದುರಲ್ಲಿ ಕಾಂಗ್ರೆಸ್ ಹಾಗೂ ವಿಪಕ್ಷ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದ ಹೊತ್ತಲ್ಲಿ ಬಿಜೆಪಿ ನಾಯಕರು ಹಾಗೂ ವಿಪಕ್ಷ ನಾಯಕರ ನಡುವೆ ವಾಕ್ಸಮರ ಆಗುತ್ತೆ. ಈ ವೇಳೆ ಬಿಜೆಪಿಯ ಹಿರಿಯ ನಾಯಕ ಹಾಗೂ ಅತ್ಯಂತ ಸರಳ ಜೀವಿ ಅಂತ ಹೆಸರು ಮಾಡಿರೋ ಪ್ರತಾಪ್ ಸಾರಂಗಿ ಅವರನ್ನ ತಳ್ಳಿ ಕೆಳಕ್ಕೆ ಬೀಳಿಸಿ ರಕ್ತ ಸುರಿಯೋ ಹಾಗೆ ಮಾಡಿದ್ಯಾರು ಅಂತ ನೋಡಿದ್ರೆ ಅದು ರಾಹುಲ್ ಗಾಂಧಿ. ಈ ಘಟನೆ ಬಳಿಕ ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳಿದ್ದಕ್ಕೆ ಹಾರಿಕೆಯ ಉತ್ತರವನ್ನು ಕೊಟ್ಟರು, ತಳ್ಳಿದ್ದು ಹೌದು ಅನ್ನೋದನ್ನು ಒಪ್ಪಿಕೊಂಡ್ರು. ಸಂಸತ್ ಭವನದ ಎದುರೇ ಹೀಗೆಲ್ಲ ಮಾಡಿರುವಾಗ ಇಡೀ ಜಗತ್ತಿನಲ್ಲಿ ಒಂದು ದೊಡ್ಡ ಪ್ರತಿಷ್ಠೆ ಹೊಂದಿರೋ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಕೊಡೋದಾದ್ರೂ ಹೇಗೆ ಅನ್ನೋದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದೆಲ್ಲದರ ಮಧ್ಯೆಯೂ ರಾಹುಲ್ ಗಾಂಧಿಗೆ ಈ ಪ್ರಶಸ್ತಿ ಕೊಡಬಹುದು ಅಥವಾ ಸಿಗಬಹುದು ಅನ್ನೋ ಅಭಿಪ್ರಾಯಕ್ಕೆ ಒಂದು ಬಲವಾದ ಕಾರಣ ಹಾಗೂ ಉದಾಹರಣೆ ಇದೆ. ಅದೇನಂದ್ರೆ ಬಾಂಗ್ಲಾ ಮಧ್ಯಂತರ ಪ್ರಧಾನಿ ಮೊಹಮ್ಮದ್ ಯೂನಸ್. ಅಧಿಕಾರಕ್ಕೋಸ್ಕರ ಯೂನಸ್ ದಂಗೆ ಎಬ್ಬಿಸಿದ್ರು, ಬಾಂಗ್ಲಾ ನೆಮ್ಮದಿಯನ್ನ ಹಾಳುಗೆಡವಿದ್ರು, ಅಸಂಖ್ಯಾತ ಹಿಂದೂಗಳ ಮಾರಣ ಹೋಮಕ್ಕೆ ಕಾರಣರಾದ್ರು, ಭಾರತದ ಜೊತೆಗೆ ವೈಷಮ್ಯವನ್ನ ಕಟ್ಟಿಕೊಂಡ್ರು, ಬಾಂಗ್ಲಾದ ಆರ್ಥಿಕ ಪರಿಸ್ಥಿತಿಯನ್ನೇ ಸಂಪೂರ್ಣ ಹಾಳುಗೆಡವಿ ಪಾತಾಳಕ್ಕೆ ತಂದ್ರು. ಇಷ್ಟೆಲ್ಲ ಮಾಡಿ ಈಗಲೂ ಅದನ್ನೇ ಮುಂದುವರಿಸುತ್ತಿರೋ ಯೂನಸ್ ಹಿನ್ನೆಲೆ ಏನು ಅಂತ ಕೇಳಿದ್ರೆ ಆತ ಒಬ್ಬ ನೊಬೆಲ್ ಲಾರೆಟ್ ಅಂತಾರೆ. ಅಂತ ಯೂನಸ್ಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಕ್ಕಿರುವಾಗ ರಾಹುಲ್ ಯೂನಸ್ ಮಾಡಿದ್ದಷ್ಟು ಇನ್ನೂ ಮಾಡಿಲ್ಲ, ಆದ್ರಿಂದ ರಾಹುಲ್ಗೂ ಪ್ರಶಸ್ತಿ ಕೊಡಬಹುದು ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಆದ್ರೆ ಪ್ರಶಸ್ತಿ ಸಿಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಭಾರತದ ರಾಜಕೀಯದಲ್ಲಿ ರಾಹುಲ್ ಮೇಲಿರೋ ಅಭಿಪ್ರಾಯಗಳನ್ನ ಬದಲಿಸಿಕೊಳ್ಳೋದ್ರಲ್ಲಾದ್ರೂ ಅವರು ಯಶಸ್ವಿ ಆಗ್ತಾರಾ ಅನ್ನೋ ಪ್ರಶ್ನೆ ಕೂಡ ಹುಟ್ಟಿದೆ. ಇನ್ನು ಈ ಮಧ್ಯೆ ಆಫ್ಘನ್ನ ತಾಲಿಬಾನ್ ಸರ್ಕಾರ ಮತ್ತು ಭಾರತ ಸರ್ಕಾರದ ನಡುವಿನ ರಾಜತಾಂತ್ರಿಕ ಭೇಟಿ, ಸ್ನೇಹ ಸಂಬಂಧ ವಿಚಾರ ಮುನ್ನೆಲೆಗೆ ಬಂತು. ತಾಲಿಬಾನ್ ನಾಯಕರು ತಮ್ಮ ಪ್ರೆಸ್ ಮೀಟ್ ವೇಳೆ ಮಹಿಳಾ ಪತ್ರಕರ್ತರು ಬರಬಾರದು ಅಂತ ಹೇಳಿಕೆ ನೀಡಿದ ತಡ ಮೋದಿ ಸರ್ಕಾರಕ್ಕೆ ಬುದ್ಧಿ ಹೇಳೋದಕ್ಕೆ ಸಾಕಷ್ಟು ಜನರು ಮುಂದೆ ಬಂದಿದ್ದಾರೆ. ಅದರಲ್ಲಿ ಮೊದಲ ಸಾಲಲ್ಲಿರೋದು ಕೂಡ ಇದೇ ರಾಹುಲ್ ಗಾಂಧಿ. ಮಿಸ್ಟರ್ ಮೋದಿ, ಮಹಿಳಾ ಪತ್ರಕರ್ತರು ಬರಬಾರದು ಅನ್ನೋ ಅವರ ಮಾತಿಗೆ ನೀವು ಅವಕಾಶ ಕೊಟ್ಟಿದ್ದೀರಿ ಅಂದ್ರೆ ನೀವು ಎಂಥ ಬಾಲಿಶ ಪ್ರಧಾನಿ ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಮ ದೇಶದಲ್ಲಿ ಮಹಿಳೆಯರಿಗೂ ಸಮಾನ ಸ್ವಾತಂತ್ರ್ಯ ಇದೆ. ಈ ವಿಚಾರದಲ್ಲಿ ನಿಮ್ಮ ಮೌನ ನಾರಿ ಶಕ್ತಿಗೆ ಮಾಡಿರೋ ಅಪಮಾನ ಅನ್ನೋದನ್ನೆಲ್ಲ ಬರೆದುಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಭಾರತೀಯರಿಂದ ರಾಹುಲ್ಗೆ ಒಂದಷ್ಟು ಪ್ರಶ್ನೆಗಳು ಬಂದಿವೆ. ನಾರಿ ಶಕ್ತಿಗೆ ಇಷ್ಟೆಲ್ಲ ಬೆಲೆ ಕೊಡುವವರು ಟ್ರಿಪಲ್ ತಲಾಕ್ ನಿಷೇಧ ಮಾಡಿದಾಗ ಬೊಬ್ಬೆ ಹೊಡೆದಿದ್ದು ಯಾಕೆ? ಓಲೈಕೆ ಸಮುದಾಯದ ಮಹಿಳೆಯರಿಗೆ ಒಳ್ಳೆಯದನ್ನ ಮಾಡಿದಾಗ ಅದನ್ನ ವಿರೋಧಿಸೋದು ಯಾಕೆ ಅಂತ ಕೇಳ್ತಾ ಇದ್ದಾರೆ. ಅಲ್ಲದೆ ಆಫ್ಘನ್ ಹಾಗೂ ಪಾಕಿಸ್ತಾನ ಎರಡು ವೈರಿಗಳು ಅನ್ನೋದು ಗೊತ್ತಿರುವಾಗ ನೀವು ಆಫ್ಘನ್ ಅನ್ನ ವಿರೋಧಿಸೋದಾದ್ರೆ ಪಾಕಿಸ್ತಾನಕ್ಕೆ ಕಾಂಗ್ರೆಸ್ ಮಿತ್ರ ಅನ್ನೋದು ಸಾಬೀತಾದಂತಾಯ್ತು ಅಂತ ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಒಂದಲ್ಲ ಒಂದು ಹಂಗಾಮ ರಾಹುಲ್ ಕಡೆಯಿಂದ ಆಗ್ತಾ ಇರುತ್ತೆ. ಈಗ ನೊಬೆಲ್ ವಿಚಾರ ಕಾಂಗ್ರೆಸ್ ಅಂಗಳದಲ್ಲಿ ಸುನಾಮಿ ಎಬ್ಬಿಸಿದ್ದು, ಒಬ್ಬರಾದ ನಂತರ ಒಬ್ಬ ನಾಯಕರು ರಾಹುಲ್ಗೆ ನೊಬೆಲ್ ಕೊಡಬೇಕು ಅಂತಿದ್ದಾರೆ. ಇದು ಎಲ್ಲಿಗೆ ಹೋಗಿ ತಲುಪಲಿದೆಯೋ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.